ನೀವೇನಾದ್ರೂ ಮಂತ್ರಾಲಯಕ್ಕ ಒಂದೇ ದಿನದೊಳಗ ಹೋಗ್ ಬರೋರಿದ್ರ ಈ ವಿಡಿಯೋನ ಪೂರ್ತಿ ನೋಡ್ರಿ. ನಮಸ್ಕಾರ ರೀ ದೊಡ್ಡ ಮಂದಿಗೆ. ಇವತ್ತ ನಾನು ನಮ್ ದೋಸ್ತ ಮಂತ್ರಾಲಯಕ್ಕೆ ಹೋಗ್ ಬರ್ಬೇಕಂತಂದ ನಿನ್ನೆ ಡಿಸೈಡ್ ಮಾಡಿ ಇವತ್ತ ಕಾರ್ ತಗೊಂಡ್ ಹೊಂಟಿವ್ ನೋಡ್ರಿ. ಬಾಗಲಕೋಟಿಂದ CNG ಹಾಕಿಸ್ಕೊಂಡು ಮಾರ್ನಿಂಗ್ 5:30 ಬಿಟ್ಟಿದ್ದ. ನೆಕ್ಸ್ಟ್ ಇದು ಯಾವ್ದೋ ಊರಾಗ ಚಾ ಕುಡಿಯಕಂತ ನಿಲ್ಸಿದ್ವಿ. ಇದು ಒಂಥರ ಸಡನ್ ಪ್ಲಾನ್. ನಮ್ ಫ್ರೆಂಡ್ ಶುಭಮ್ಮ ಫೋನ್ ಹಚ್ಚಿದ, ನಾಳೆ ಮಂತ್ರಾಲಯಕ್ಕೆ ಹೊಂಟಿನಿ ಬರ್ತೀನ ಅಂತಂದ. ನಂಗೂ ಸಡನ್ ಆಗಿ ಮಂತ್ರಾಲಯಕ್ಕೆ ಹೋಗ್ ಬರ್ಬೇಕನ್ನೋ ಆಸೆ ಆಯ್ತು. ಅದಕ್ಕ ಅವನಿಗೆ ಓಕೆ ಅಂದ ಈ ಪ್ಲಾನ್ ನಾವ್ ಮಾಡಿದ್ವಿ. ಇವಾಗ ನಾಷ್ಟ ಮಾಡಕಂತಂದ ಲಿಂಗಸೂರಿಗೆ ನಾವ್ ನಿಲ್ಸಿದಾಗ ಟೈಮ್ ಆಗಿತ್ತು 8 ಗಂಟೆ. ಇಲ್ಲಿ ನಾಷ್ಟ ಎಲ್ಲ ಮುಗಿಸ್ಕೊಂಡು ನಾವು ಸೀದಾ ಹೊಂಟಿದ್ದ ರಾಯಚೂರ್ ಕಡೆ. ನಾವ್ ಈ ರೀತಿ ಫಸ್ಟ್ ಟೈಮ್ ಮಂತ್ರಾಲಯಕ್ಕ ಒಂದದಿಂದ ಹೋಗಿ ಬರುವಂತ ಪ್ಲಾನ್ ಹಾಕೊಂಡಿರೋದು. ಇವಾಗ ಸೀದಾ ರಾಯಚೂರ್ ಬಂದು ಇಲ್ಲಿ CNG ಹಾಕಿಸ್ಬೇಕಾದ್ರೆ ಟೈಮ್ ಆಗಿತ್ತು 10:30. ಇವಾಗ CNG ಎಲ್ಲ ತುಂಬಿಸ್ಕೊಂಡು ನಮ್ ಪಯಣ ಇನ್ನ ಮಂತ್ರಾಲಯದ ಕಡೆ ಅಂತ ಹೋಗ್ತಿರ್ಬೇಕಾದ್ರೆ ದಾರ್ಯಾಗ ಇಲ್ಲಿ ಕಬ್ಬಿನಾಲ್ ನೋಡಿದ್ವಿ. ಇವಾಗ ಕಬ್ಬಿನಲ್ಲೆಲ್ಲ ಕುಡಿದು ನಾವು ಮಂತ್ರಾಲಯ ರೀಚ್ ಆಗೋದ್ರಾಗ ಟೈಮ್ ಆಗಿತ್ತು 11:45. ನಾವು ಹೋಗಿದ್ದ ಶನಿವಾರ ಆಗಿರೋದ್ರಿಂದ ಗದ್ಲ ಇರ್ತೈತೆ ಅಂತ ನಾವ್ ಅನ್ಕೊಂಡಿದ್ವಿ. ಇವಾಗ ಕಾರ್ ಪಾರ್ಕಿಂಗ್ ಮಾಡಿ ನಾನು ನಮ್ ದೋಸ್ತ ಶಾಲ್ ಹಾಕೊಂಡು ಇವಾಗ ಸೀದಾ ಹೊಂಟಿದ್ದ ರಾಯರ ದರ್ಶನಕ್ಕೆ. ಇವತ್ತ ಕ್ರೌಡ್ ಏನ್ ಅಷ್ಟಿರ್ಲಿಲ್ಲ, ಹಂಗಾಗಿ ಕ್ಯೂನು ಜಾಸ್ತಿ ಇರ್ಲಿಲ್ಲ. ಅದಕ್ಕ ನಮ್ಗ 10ರಿಂದ 15 ನಿಮಿಷದೊಳಗ ರಾಯರ ದರ್ಶನ ಆಯ್ತು. ಇವಾಗ ರಾಯರ ದರ್ಶನ ಆದ್ಮೇಲೆ ಟೈಮ್ ಆಗಿತ್ತು 12:30. ಅಲ್ಲೇ ಸ್ವಲ್ಪ ಹೊತ್ತು ಕುಂತ ಮಂತ್ರಾಕ್ಷತೆ ಇಸ್ಕೊಂಡ ನಾವು ನೆಕ್ಸ್ಟ್ ಹೊಂಟಿದ್ದ ರಾಯರ ಪ್ರಸಾದವನ್ನ ಸ್ವೀಕರಿಸಕ. ಇಲ್ಲಿ ಬಂದ್ರೆ ಸ್ವಲ್ಪ ಕ್ರೌಡ್ ಇತ್ತು. ನಾವು ಎಲ್ರಂಗ ಕ್ಯೂ ಹಚ್ಚಿ ರಾಯರ ಪ್ರಸಾದವನ್ನ ಸ್ವೀಕರಿಸಿದ್ವಿ. ನೀವು ಅಷ್ಟೇ ಮಂತ್ರಾಲಯಕ್ಕೆ ಬಂದಾಗ ಎಷ್ಟೇ ಕ್ರೌಡ್ ಇರ್ಲಿ ಇಲ್ಲಿ ಬಂದ ಪ್ರಸಾದವನ್ನ ಸ್ವೀಕರಿಸೋದು ಮಾತ್ರ ಮರ್ಯಾಕ್ ಹೋಗ್ಬೇಡ್ರಿ. ಪ್ರಸಾದ ಎಲ್ಲ ಸ್ವೀಕರಿಸಿ ಇವಾಗ ನಾವು ನಮ್ ಕಾರ್ ಕಡೆ ಬಂದಾಗ ಟೈಮ್ ಆಗಿತ್ತು 1:30. ಇವಾಗ ಇಲ್ಲಿಂದ ಪಂಚಮುಖಿ ಆಂಜನೇಯ ದೇವಸ್ಥಾನ ನೋಡ್ಕೊಂಡು ಊರ್ ಕಡೆ ಹೊಂಟ್ರ ಈವ್ನಿಂಗ್ 7ರಿಂದ 8 ಅನ್ನೋದ್ರಾಗ ವಾಪಸ್ ಬಾಗಲಕೋಟೆ ಒಳಗಿರ್ತೀವಿ. ಮತ್ತೊಂದು ವಿಡಿಯೋದ ಸಿಗೋಣಂತ. ಅಲ್ಲಿ ತನಕ ಈ ಅಕೌಂಟ್ ನ ಫಾಲೋ ಮಾಡ್ಕೊಂಡು ಸಪೋರ್ಟ್ ಮಾಡ್ರಿ.